ಬೈ ಎಲೆಕ್ಷನ್ನ ಬಳಿಕ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಜೋರಾಗಿದೆ. ಪ್ರಮುಖವಾಗಿ ಹಲವು ಹಿರಿಯ ಶಾಸಕರುಗಳು ನಾವು ಸಚಿವರಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಮಂತ್ರಿಗಿರಿ ನಮಗೆ ಸಿಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದಂಥ ಶಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆಯಾ ಅಂತ ಪ್ರಶ್ನೆ. ಹಿರಿಯ ಶಾಸಕರ ಮನವಿಯನ್ನು ಸಕಾರಾತ್ಮಕವಾಗಿ ಆಲಿಸಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ. ಪ್ರಧಾನ ಕಾರ್ಯದರ್ಶಿ ಜೊತೆ ಮಾತನಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಂದರೆ ವೇಣುಗೋಪಾಲ್ ಅವ್ರ ಜೊತೆಗೆ ಮಾತನಾಡ್ತೀನಿ ಅಂತ. ಮೇ 15ಕ್ಕೆ ಗುಡ್ ನ್ಯೂಸ್ ಸಿಗೋ ನಿರೀಕ್ಷೆಯಲ್ಲಿ ಶಾಸಕರ ನಿಯೋಗ ಇದೆ. ಇನ್ನು ಎಐಸಿಸಿ ಅಧ್ಯಕ್ಷರ ಭೇಟಿ ಬೆನ್ನಲ್ಲೇ ಮತ್ತಷ್ಟು ಜನರನ್ನ ಭೇಟಿಯಾಗೋದಕ್ಕೆ ಶಾಸಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದು ಕರ್ನಾಟಕ ಇನ್ಚಾರ್ಜ್ ರಣದೀಪ್ ಸುರ್ಜೇವಾಲಾ, ಇನ್ನು ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಇವರನ್ನ ಭೇಟಿಯಾಗಬೇಕು ಅನ್ನುವಂಥ ನಿರ್ಧಾರ. ಇವತ್ತು ಅಥವಾ ನಾಳೆ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಶಾಸಕರ ದೆಹಲಿ ಪರೇಡ್ಗೆ ಡಿ.ಕೆ. ಶಿವಕುಮಾರ್ ಗರಂ ಆಗಿದ್ದಾರೆ. ಸಚಿವ ಸ್ಥಾನ ಕೇಳೋ ತಪ್ಪಲ್ಲ, ಆದರೆ ಇದು ಸಮಯ ಅಲ್ಲ. ಶಿಸ್ತು ಮೀರಿದ್ರೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಹೋಗಬಹುದು ಶಾಸಕರು ದಿಲ್ಲಿಗೆ, ಅವ್ರು ಕೇಳಿದ್ರೆ ತಪ್ಪೇನು ಅಂತ ಸಿಎಂ ಮಾತನಾಡಿದ್ರು. ಈ ಕಡೆ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ ತರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕೆಪಿಸಿಸಿ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟಿದ್ದನ್ನು ಗಮನಿಸಿದ್ವಿ. ಇವತ್ತೇನು ಪ್ಲಾನ್ ಶಾಸಕರದು? ಯಾರ್ಯಾರನ್ನು ಭೇಟಿಯಾಗೋ ಸಾಧ್ಯತೆ ಇದೆ? ರಕ್ಷತ್, ಕೆಪಿಸಿಸಿ ಅಧ್ಯಕ್ಷರ ವಾರ್ನಿಂಗ್, ಒಂದು ರೀತಿ ವಾರ್ನಿಂಗ್ ಕೂಡ ಇಲ್ಲಿ ಶಾಸಕರಲ್ಲಿ ಅದರ ಅರಿವು ಕಂಡು ಬಂದಿದೆ ಅನ್ನುವಂಥದ್ದು ಅವರ ಮಾತುಗಳಿಂದ ನಿನ್ನೆ ವ್ಯಕ್ತ ಆಗ್ತಾ ಇತ್ತು. ಅವರು ಅಧ್ಯಕ್ಷರು ಅವರು ಹೇಳಬಹುದು, ಎಚ್ಚರಿಕೆ ರೀತಿಯ ಮಾತುಗಳು ನಮಗೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆ ಆಗಿರ್ತವೆ. ಆದರೆ ಒಂದು ಮಾತು ನೆನ್ಪಿಟ್ಕೋಬೇಕು, ನಾವು ಇಲ್ಲಿ ಬಂದು ಭೇಟಿ ಆಗ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ, ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಭೇಟಿಯಾಗಿದ್ದೇವೆ. ಅದರಲ್ಲೂ ನಮ್ಮ ಹೆಮ್ಮೆ ಏನು ಅಂತ ಅಂದ್ರೆ, ನಮ್ಮ ಕನ್ನಡದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಅಳಲನ್ನ ಅವರು ಮುಂದೆ ಹೇಳ್ಕೊಂಡಿದ್ದೇವೆ, ನಮ್ಮ ಅಹವಾಲನ್ನ ಅವರು ಮುಂದೆ ಹೇಳ್ಕೊಂಡಿದ್ದೇವೆ. ಮುಂದೆ ಇಂಥದ್ದೊಂದು ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಅಥವಾ ಪುನರ್ರಚನೆ ಅನ್ನುವಂಥದ್ದು ಬಂದ್ರೆ ನಮ್ಮ ಪರವಾಗಿ ನೀವು ಲಾಬಿ ಮಾಡಬೇಕು ಅನ್ನುವಂಥದ್ದು ನಮ್ಮ ವಾದ ಅವರ ಮುಂದೆ ಇಟ್ಟಿದ್ದೇವೆ. ಯಾಕಂದ್ರೆ ಹಿರಿಯ ಶಾಸಕರು ಈಗ ಆಲ್ರೆಡಿ 30-35 ತಿಂಗಳು ಆಗ್ತಾ ಇದೆ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂಥದ್ದು, ಅಥವಾ ನೀವು ಈ ಹಿಂದೆ ಅಂದ್ರೆ ಸರ್ಕಾರ ರಚನೆ ಸಂದರ್ಭದಲ್ಲಿ ನೀವು ಅವತ್ತು ಹೇಳಿದ್ರಿ, ಹೊಸ ಮತ್ತೆ ಅಳಬುರು ಎರಡನ್ನೂ ಸೇರಿಸಿಕೊಂಡು ನಾವು ಮಾಡ್ತೇವೆ. ಮುಂದಿನ ಬಾರಿ ಯಾರು ಈ ಸಾರಿ ಹಿರಿಯರಿಗೆ ಸಿಕ್ಕಿಲ್ಲ, ಮುಂದಿನ ಬಾರಿ ಅಥವಾ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಸುರ್ಜೇವಾಲಾ ಅವರೇ ಖುದ್ದಾಗಿ ಹೇಳಿದ್ರು. ಸೊ ಆ ಮಾತನ್ನ ನೆನಪಿಸುವಂತ ಸಂದರ್ಭ ಈಗ ಬಂದಿದೆ ನಮಗೆ. ಈಗಲೂ ಕೂಡ ನಾವು ಮಾತಾಡಿಲ್ಲ ಅಂದ್ರೆ ಇನ್ನು ಯಾವಾಗ ಮಾತಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಇವತ್ತು ಸುರ್ಜೇವಾಲಾ ವೇಣುಗೋಪಾಲ್ ಅವರನ್ನ ಮಾತಾಡಿಸುವ ಜೊತೆಗೆ ಅವ್ರ ಮುಂದೆ ಅಹವಾಲನ್ನ ಹೇಳುವ ಮೂಲಕ ಮುಂದೆ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಡಬೇಕು. ಕಳೆದ 4 ಬಾರಿ ಈಗ ಆಲ್ರೆಡಿ ಮಂತ್ರಿಗಳಾಗಿದ್ದವರೇ ಆಗ್ತಾ ಹೋದ್ರೆ, ನಾವು ಪಕ್ಷಕ್ಕೆ 6 ಬಾರಿ 7 ಬಾರಿ ಆಗಿದ್ದೇವೆ ಶಾಸಕರಾಗಿ. ನಮ್ಮ ಪಾತ್ರ ಏನು ಅನ್ನುವಂಥದ್ದು ಪಕ್ಷವೂ ಕೂಡ ಗಮನಿಸ್ತಾ ಇರುತ್ತೆ. ಹಾಗಾಗಿ ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ನಮ್ಮ ವಾದ ಅನ್ನುವಂಥದ್ದು ಹಿರಿಯ ಶಾಸಕರು ಹೇಳ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.